ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇವತ್ತು ನಾನು ನಿಮ್ಗೆ ವಶೀಕರಣ ಯಂತ್ರ ಹೇಳ್ಕೊಡ್ತಾ ಇದ್ದೀನಿ. ವಶೀಕರಣ ಯಂತ್ರ ನೀವು ಹೆಂಗೆ ಮಾಡ್ಕೋಬೇಕು, ಮನೆಯಲ್ಲೇ ನೀವು ಮಾಡಿಕೊಂಡು ನೀವು ಯಾರನ್ನ ವಶೀಕರಣ ಮಾಡ್ಕೋಬೇಕು, ನಿಮ್ಗೆ ಉತ್ತಮವಾಗುವುದನ್ನು ಮಾಡ್ಕೊಳ್ಳೋಕೆ ಒಂದು ಯಂತ್ರ ಹೇಳ್ಕೊಡ್ತೀನಿ. ಈ ರೀತಿಯಾದ ಯಂತ್ರ ಗೆರೆ ಹಾಕೋಬೇಕು. ಈ ಥರ ಇಲ್ಲಿ ಹಾಕಿಟ್ಟಿನಿ ನೋಡು, ಈ ಥರ ಹಾಕ್ಕೊಂಡು ಇಲ್ಲಿ ಕಂಸ ಮಾಡ್ಕೋಬೇಕು. ಹಿಂಗೆ ಮಾಡಿಕೊಂಡು ನಿಮ್ಗೆ ಯಾರು ಬೇಕು ಅವ್ರ ಹೆಸರು ಬರಿಬೇಕು. ಅಂದ್ರೆ ಒಳ್ಳೆಯದನ್ನು ಮಾಡ್ಕೊಳಕ್ಕೆ ಮಾತ್ರ ನೀವು ಎಲ್ಲ. ಈಗ ನಾನು ನಿಮಗೆ ವಶೀಕರಣ ಆಕರ್ಷಣೆ ಯಂತ್ರನೇ ಹೇಳ್ಕೊಡ್ತೀನಿ. ಈಗ ನೀವು ಒಳ್ಳೆಯದನ್ನು ಮಾಡ್ಕೊಳಕ್ಕೆ ಏನೇನು ಬೇಕು ಅದನ್ನು ಮಾಡ್ಕೋಬೇಕು. ಇಲ್ಲಿ ಹೆಸರು ಅಂತ ಬರೆದ್ರಲ್ಲ, ಇಲ್ಲಿ ನಿಮ್ಗೆ ಬೇಕಾದವ್ರ ಹೆಸರು ಬರ್ಕೋಬೋದು. ಇಲ್ಲಿ ಈ ರೀತಿ ಎಲ್ಲ ಸೇಮ್ ಅಕ್ಷರ ಈ ರೀತಿ ಬರ್ಕೊಂಡು ಇದನ್ನು ನೀವು ಒಂದು ತಾಯ್ತದಲ್ಲಿ ಹಾಕ್ಕೊಂಡು ನಿಮ್ಮ ಬಲ್ಯಕ್ಕಿದ್ರೆ ನಿಮ್ಮನ್ನು ನೋಡಿದವರೆಲ್ಲ ವಶೀಕರಣ ಆಗ್ತಾರೆ ಈ ಯಂತ್ರಕ್ಕೆ. ಇದಕ್ಕೇನು ಮಂತ್ರ ಏನಿಲ್ಲ, ಇಷ್ಟೇ. ನೀವು ಆದರೆ ಭಕ್ತಿ ಭಾವದಿಂದ ಮಾಡ್ಕೋಬೇಕು, ಒಳ್ಳೆ ಮನಸ್ಸಿನಿಂದ ಮಾಡ್ಕೋಬೇಕು, ಪೂಜಿಸಬೇಕು ಯಂತ್ರನ. ಅಂದ್ರೆ ಅದು ನಿಮ್ಗೆ ಕೆಲಸ ಕೊಡ್ತದೆ. ಒಂದು ಸಲ ಮಾಡ್ಕೊಂಡಾಗ ಅದು ಯಶಸ್ವಿ ಕೊಡಲಿಲ್ಲ ಅಂದ್ರೆ ಮತ್ತೊಂದು ಸಲ ನೀವು ಎಲ್ಲೋ ತಪ್ಪಿರಿ ಅಂತ ಅದರ ಅರ್ಥ. ಅದು ನಿಮಗೆ ಕೆಲಸ ಕೊಡಲಿಲ್ಲ ಅಂದ್ರೆ ನೀವು ಏನೋ ಕೆಲಸ ಅದ್ರದ್ದು ತಪ್ಪಿರಿ ಅಂತ ಅರ್ಥ ಆಗುತ್ತೆ. ಅದನ್ನು ಮತ್ತೊಮ್ಮೆ ನೀವು ಪರಿಶೀಲನೆ ಮಾಡಿ ಮತ್ತೊಮ್ಮೆ ಶುದ್ಧವಾಗಿ ಬರ್ಕೊಂಡು, ಶುದ್ಧವಾದ ಮನಸ್ಸಿನಿಂದ ಬರ್ಕೊಂಡು ಈ ಯಂತ್ರವನ್ನು ನೀವು ತಾಯ್ತದಲ್ಲಿ ತುಂಬಿಕೊಂಡು ನೀವು ಕಟ್ಕೊಂಡ್ರೆ ನಿಮಗೆ ಎಲ್ಲ ಥರ ಒಳ್ಳೆಯದಾಗುತ್ತೆ. ಎಲ್ಲರೂ ವಶೀಕರಣ ಆಗ್ತಾರೆ ಈ ಯಂತ್ರದಿಂದ. ಇದು ಅಷ್ಟು ಪವರ್ಫುಲ್ ಯಂತ್ರ ಐತಿ. ಇನ್ನೊಂದು, ನೀವು ಒಳ್ಳೇದನ್ನು ಮಾಡ್ಕೊಳ್ಳೇಬೇಕು ಅಂದ್ರೆ ಕೆಲವ್ರು ಹೇಳಿರ್ತಾರೆ, ಏನಾರು ಅನ್ನ ಪನ್ನ ನಿವಾಳಿಸಿ ನಾಯಿಗೆ ಹಾಕಿರಿ, ಅದಕ್ಕೆ ಹಾಕಿರಿ. ಹಂಗೆ ಹಾಕಬೇಡ್ರಿ ನಾಯಿಗೆ. ಯಾಕೆ ಅದು ಒಂದು ಜೀವ. ನಿಮಗೆ ನಿವಾಳಿಸಿ ಅದಕ್ಕೆ ಹಾಕಿದ್ರೆ ಅದಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ತೊಂದರೆ ಅದಕ್ಕೆ ಕೇರ್ ಮಾಡೋರು ಯಾರೂ ಇರೋದಿಲ್ಲ. ಅದನ್ನು ನೀವೆಲ್ಲರೂ ಕಸಕ್ಕೆ ಹಾಕಿರಿ, ಅದಕ್ಕೆ ಹಾಕಬೇಡ್ರಿ. ನಿಮ್ಮ ಕೈಯಿಂದ ಡೈರೆಕ್ಟಾಗಿ ಅದಕ್ಕೆ ಹಾಕಬೇಡ್ರಿ, ಅದು ಕೆಟ್ಟದ್ದು ಮಾಡುತ್ತೆ. ಈ ಯಂತ್ರ ಮಾಡ್ಕೊರಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಇದೇ ಥರ ನಿಮ್ಗೆ ನಾವು ಹೊಸ ಯಂತ್ರಗಳನ್ನು ಹೇಳ್ತೀನಿ. ಹಾಗೆ ನಿಮ್ಗೆ ಆಕರ್ಷಣೆ ಬೇರುಗಳನ್ನು ಹೇಳ್ತೀನಿ. ಬರ್ತಾ ನಾ ಅಂದ್ರೆ ಹೊಸ್ದಾಗಿ ಚಾಲು ಮಾಡೀನಿ. ಈಗ ನಿಮ್ಮದು ಅಭಿಪ್ರಾಯ ಏನು ಅನ್ನೋದನ್ನು ನೀವು ತಿಳಿಸ್ಕೊರಿ. ನಿಮ್ಮ ಕೆಲಸ ಆದರೂ ನನಗೆ ತಿಳಿಸ್ರಿ, ಕೆಲಸ ಆಗಲಿಲ್ಲಿದ್ರೂ ನನಗೆ ತಿಳಿಸ್ರಿ, ಕಮೆಂಟ್ ಮಾಡಿ. ನಾ ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ.